ಈ ಥರ ಸೋಲಾರ್ ಸೆಟಪ್ ಹಾಕಿದ್ರೆ ನಿಮಗೆ ಕರೆಂಟ್ ಬಿಲ್ನ ಕಂಪ್ಲೀಟಾಗಿ ಝೀರೋ ಮಾಡ್ಬೋದು. ಲಿಫ್ಟ್ ಆಗಲಿ, ಎ ಸಿಸ್ ಆಗಲಿ, ಇಲ್ಲ ಇಂಡಕ್ಷನ್ ಆಗಲಿ. ಸೊ ಈ ಬಿಲ್ಡಿಂಗಲ್ಲಿ ಏನೆಲ್ಲ ಓಡ್ತಾ ಇದೆಯೋ ಪೂರ್ತಿ ಕಂಪ್ಲೀಟ್ಲಿ ಸೋಲಾರಲ್ಲೇ ಓಡ್ತಾ ಇದೆ. 4 ಬೆಡ್ರೂಮ್ ಫ್ಲ್ಯಾಟ್ ಇದೆ ಲಾಸ್ಟ್ ಫ್ಲೋರಲ್ಲಿ, ಅದು ರನ್ ಆಗ್ತಾ ಇದೆ. ಒಂದು ಲಿಫ್ಟ್ ಇದೆ, 5 ಸ್ಟಾರ್ ಲಿಫ್ಟ್. ಆಮೇಲೆ ನ್ಯಾಚುರಲ್ ಎನರ್ಜಿ, ಹೀಟ್ ಎನರ್ಜಿ ಯೂಸ್ ಮಾಡ್ಕೋಬೇಕಲ್ಲ. ಸೋಲಾರ್ ಹಾಕೋದ್ರಿಂದ ಪವರ್ ಕೂಡ ಸೇವ್ ಆಗುತ್ತೆ ಮತ್ತು ಬಿಲ್ಲಿಂಗ್ ಕಡಿಮೆ ಆಗಲೇಬೇಕಲ್ಲ. 10 ಕಿಲೋವಾಟ್ ಆಫ್ ಗ್ರಿಡ್ ಸೆಟಪ್ ಮಾಡಿದ್ದೀವಿ. 10 ಕಿಲೋವಾಟ್ ಪ್ಯಾನಲ್ಸು, ಒಂದು 20 ಕಿಲೋವಾಟ್ ಇನ್ವರ್ಟರ್ ಪ್ಲಸ್ 10 ಕಿಲೋವಾಟ್ ಬ್ಯಾಟ್ರಿ ಮಾಡಿದ್ದೀವಿ. ಇದು ಬಂದು ಲೂಮ್ ಸೋಲಾರ್ದು HIT ಪ್ಯಾನಲ್ಸ್ ಅಂತೀವಿ. ಸೊ ಇದಕ್ಕೆ ಪರ್ಫಾರ್ಮೆನ್ಸ್ ವಾರಂಟಿ 30 ವರ್ಷ ಕೊಡ್ತಾರೆ, ಪ್ರಾಡಕ್ಟ್ ವಾರಂಟಿಗೆ 15 ವರ್ಷ ಕೊಡ್ತಾರೆ. ಸೊ ಮೇಲೇನೂ ಜನರೇಟ್ ಆಗುತ್ತೆ, ಕೆಳಗೂ ಜನರೇಟ್ ಆಗುತ್ತೆ. ಸೊ ಇದನ್ನು ಹಾಟ್ ಡಿಪ್ ಗ್ಯಾಲ್ವನೈಸ್ಡ್ ಅಂತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಡ್ವಾಂಟೇಜ್ ಇದೆ, ಇದು ರಸ್ಟ್ ಹಿಡಿಯಲ್ಲ ನಿಮಗೆ. ಸೊ ಇದು 20 ಕಿಲೋವಾಟ್ 3 ಫೇಸ್ ಇನ್ವರ್ಟರು. ನೋಡಿ ನನ್ನ ಸೈಜಲ್ಲಿ ಇದೆ ಆಲ್ಮೋಸ್ಟ್. ಇದರ ಅಡ್ವಾಂಟೇಜ್ ಏನಂದ್ರೆ ಇದೆಲ್ಲ ಹೈಬ್ರಿಡ್ ಇನ್ವರ್ಟರ್ಸು. ಸೊ ನೀವು ಎಕ್ಸಸ್ ಏನು ಜನರೇಟ್ ಮಾಡುತ್ತೋ ಅದನ್ನು KEBಗೆ ವಾಪಸ್ ಕೊಡ್ಬೋದು. ಇದು ಡೇದು 5 ಕಿಲೋವಾಟ್ ಅವರ್ 2 ಬ್ಯಾಟ್ರಿ. ಸೊ ಇದರಲ್ಲಿ ಮೇಂಟೆನೆನ್ಸ್ ಅನ್ನೋದು 0% ಇರುತ್ತೆ. ಇನ್ವರ್ಟರ್ ಬಗ್ಗೆ ಹೇಳಬೇಕು, ನೀವು ನೋಡ್ಬೋದು, ಇದು ಟಚ್ ಸ್ಕ್ರೀನ್ ಇನ್ವರ್ಟರು. ನಾವು ಸದ್ಯಕ್ಕೆ ಬೆಂಗಳೂರು ಮಾತ್ರ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಮಿನಿಮಮ್ 2 ಕಿಲೋವಾಟಿಂದ 10 ಕಿಲೋವಾಟ್ ತನಕ ಸಬ್ಸಿಡಿ ಪ್ರಾಜೆಕ್ಟ್ ಮಾಡ್ತೀವಿ, ನಾನ್ ಸಬ್ಸಿಡಿ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಸೊ ನನ್ನ ಹೆಸರು ನೆಲ್ಸನ್, ನಮ್ಮ ಕಂಪನಿ ನೇಮ್ ನಮ್ಮ ಸೋಲಾರ್. ಸರ್ ನಮಸ್ಕಾರ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬೆಂಗಳೂರಲ್ಲಿ ಇದ್ದೀವಿ, ಸದಾಶಿವ ನಗರಲ್ಲಿ ಇದ್ದೀವಿ ಸರ್. ಕರೆಕ್ಟಾಗಿ ಪ್ಯಾಲೇಸ್ ಗ್ರೌಂಡ್ ಆಪೋಸಿಟ್ ಆಲ್ಮೋಸ್ಟು. ಇಲ್ಲಿ ಏನಂದರೆ ಇಲ್ಲೊಂದು 10 ಕಿಲೋವಾಟ್ ಆಫ್ ಗ್ರಿಡ್ ಸೆಟಪ್ ಮಾಡಿದ್ದೀವಿ. 10 ಕಿಲೋವಾಟ್ ಪ್ಯಾನಲ್ಸು, ಒಂದು 20 ಕಿಲೋವಾಟ್ ಇನ್ವರ್ಟರ್ ಪ್ಲಸ್ 10 ಕಿಲೋವಾಟ್ ಬ್ಯಾಟ್ರಿ ಮಾಡಿದ್ದೀವಿ. ಇದು ಏನಂತಕ್ಕಂದರೆ ಕಸ್ಟಮರ್ಗೆ ಇಲ್ಲಿ ಬಿಲ್ ಹೆವಿ ಕಟ್ತಾ ಇದ್ದಾರೆ. ಸೊ ಹೆವಿ ಕಟ್ಟೋದ್ರಿಂದ ಕಸ್ಟಮರ್ ಏನಂದರೆ ಇಲ್ಲ ನನಗೆ ಬ್ಯಾಟ್ರಿ ಜೊತೆ ಬೇಕಂದರೆ ಅವ್ರು ಲಿಫ್ಟ್ ಇದೆ, ಪ್ಲಸ್ ಅವರು ಕೆಳಗೆ ಲೆಟ್ ಔಟು ಫ್ಯೂಚರ್ ಪ್ಲ್ಯಾನ್ ಮಾಡಿದ್ದಾರೆ, ಅವ್ರ ಮನೆ ಮೇಲೆ ಕಟ್ಟಿದ್ದಾರೆ. ಸೊ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮ್ ಮಾಡಿ ಹೋಗ್ತೀನಿ. ಏನು ಪ್ಯಾನಲ್ಸ್ ಯೂಸ್ ಮಾಡಿದ್ವಿ, ಏನು ಇನ್ವರ್ಟರ್ ಯೂಸ್ ಮಾಡಿ, ಯಾವ ಥರ ಬ್ಯಾಟ್ರಿ, ಯಾವ ಥರ ಸ್ಟ್ರಕ್ಚರ್, ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಬಿಫೋರ್ ದಟ್ ಫಸ್ಟು ನಾವು ಸದ್ಯಕ್ಕೆ ಬೆಂಗಳೂರು ಮಾತ್ರ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಮಿನಿಮಮ್ 2 ಕಿಲೋವಾಟಿಂದ 10 ಕಿಲೋವಾಟ್ ತನಕ ಸಬ್ಸಿಡಿ ಪ್ರಾಜೆಕ್ಟು ಮಾಡ್ತೀವಿ, ನಾನ್ ಸಬ್ಸಿಡಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ ಹೊರಗಡೆ ಮಿನಿಮಮ್ 10 ಕಿಲೋವಾಟ್ ಮೇಲೆ ಮಾತ್ರ ಮಾಡ್ತಾ ಇದ್ದೀವಿ. ಸೊ ಈ ಬೆಂಗಳೂರು ಬಿಟ್ಟು ಹೊರಗಡೆ ಇದ್ದಾರೆ ಅಂದರೆ 10 ಕಿಲೋವಾಟ್ ಮೇಲೆ ಅಂದರೆ ನಮಗೆ ಇನ್ಫಾರ್ಮ್ ಮಾಡಿ ನಾವು ಖಂಡಿತ ಬಂದು ಮಾಡಿಕೊಡ್ತೀವಿ. ಚಿಕ್ಕ ಪ್ರಾಜೆಕ್ಟ್ಸ್ ಖಂಡಿತ ವರ್ಕೌಟ್ ಆಗಲ್ಲ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಫಸ್ಟ್ ನೀವು ನೋಡೋ ಪ್ಯಾನಲ್ಸ್ ನೋಡ್ಬೋದು, ಇದು ಏನು ಬ್ಲೂ ಕಲರ್ ಇದೆ ಅಂತ. ಇದು ಬಂದು ಲೂಮ್ ಸೋಲಾರ್ದು HIT ಪ್ಯಾನಲ್ಸ್ ಅಂತೀವಿ. ಸೊ HIT ಅಂದರೆ ಹೆಟ್ರೋ ಜಂಕ್ಷನ್ ಪ್ಯಾನಲ್ಸ್ ಅಂತ. ಸೊ ಇದಕ್ಕೆ ಪರ್ಫಾರ್ಮೆನ್ಸ್ ವಾರಂಟಿ 30 ವರ್ಷ ಕೊಡ್ತಾರೆ, ಪ್ರಾಡಕ್ಟ್ ವಾರಂಟಿಗೆ 15 ವರ್ಷ ಕೊಡ್ತಾರೆ. ಸೊ ಇದು ಒಂದು ಪ್ಯಾನಲ್ 730 ವ್ಯಾಟ್ ಪಿಕ್. ಸೊ ಅಲ್ಲಿ ಕೆಳಗೆ ನೋಡ್ಬಂದ್ರೆ ಅದೆಲ್ಲ ಹಳೆ ಕಾಲದ ಪ್ಯಾನಲ್ ನೋಡಿ, ಅದೆಲ್ಲ ಚಿಕ್ಕ ಚಿಕ್ಕದು. ಕರೆಕ್ಟ್, ಅದೆಲ್ಲ ಚಿಕ್ಕ ಚಿಕ್ಕದು ಹಳೆ ಟೆಕ್ನಾಲಜಿ ಪ್ಯಾನಲ್ಸು. ಸೊ ಫಸ್ಟ್ ಪಾಲಿಕ್ರಿಸ್ಟಲ್ ಇತ್ತು, ಆಮೇಲೆ ಮೋನೋಪರ್ಕ್ ಆಯಿತು, ಅದೆಲ್ಲ ಹಾಫ್ ಕಟ್ ಬಂತು, ಆಮೇಲೆ ಬೈಫೇಶಿಯಲ್ ಆಯಿತು, ಆಮೇಲೆ ಟಾಪ್ಕಾನ್. ಅದಕ್ಕಿಂತ ಅಡ್ವಾನ್ಸ್ ಇದು HIT ಪ್ಯಾನಲ್ ಅಂತೀವಿ. ಸೊ ಇದು ಒಂದು ಪ್ಯಾನಲ್ 730 ವ್ಯಾಟ್ ಪಿಕ್, ಇದು ಬೈಫೇಶಿಯಲ್. ಸೊ ಮೇಲೇನೂ ಜನರೇಟ್ ಆಗುತ್ತೆ, ಕೆಳಗೂ ಜನರೇಟ್ ಆಗುತ್ತೆ. ಸೊ ಕಸ್ಟಮರ್ ಏನು ಮಾಡಿದ್ವಿ, ಇಲ್ಲಿ ಎಷ್ಟು ಸ್ಪೇಸಲ್ಲಿ ಹಾಕಿ ಮಿಕ್ಕಿದ ಆ ಸ್ಪೇಸಲ್ಲಿ ಇಲ್ಲಿ ಒಂದು 3 ಪ್ಯಾನಲ್ ಹಾಕ್ಕೊಟ್ಟಿದ್ದೀವಿ. ಸೊ ಟೋಟಲ್ ಒಂದು 10 ಕಿಲೋವಾಟ್ ಸೆಟಪ್ ಮಾಡಿದ್ದೀವಿ ನಾವು. ಸೊ ಇಲ್ಲಿ ಏನಂದರೆ 10 ಕಿಲೋವಾಟ್ ಏನಂದರೆ ಕಸ್ಟಮರ್ ಕನ್ಸಂಪ್ಷನ್ ಅಷ್ಟಿದೆ. ಸೊ ಮನೆ ದೊಡ್ಡದು ಸೈಜ್ ಇರುವಾಗ ಸೊ ಅವ್ರಿಗೆ ಲಿಫ್ಟ್ ಆಗಲಿ, ಎ ಸಿಸ್ ಆಗಲಿ, ಇಲ್ಲ ಇಂಡಕ್ಷನ್ ಆಗಲಿ. ಸೊ ಈ ಬಿಲ್ಡಿಂಗಲ್ಲಿ ಏನೆಲ್ಲ ಓಡ್ತಾ ಇದೆಯೋ ಪೂರ್ತಿ ಕಂಪ್ಲೀಟ್ಲಿ ಸೋಲಾರಲ್ಲೇ ಓಡ್ತಾ ಇದೆ. ಹಂಗೇ ನೀವು ಕೆಳಗೆ ಬಂದರೆ ನೀವು ನೋಡ್ಬೋದು, ನೋಡಿ ಇದರಲ್ಲಿ ಗ್ಯಾಲ್ವನೈಸ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದೀವಿ. ಸೊ ಗ್ಯಾಲ್ವನೈಸ್ಡ್ ಅಂದರೆ ರಸ್ಟ್ ಹಿಡಿಯಲ್ಲ, ನೋಡಿ ಈ ಥರ ಬರುತ್ತೆ ಲೆಗ್ಗು. ಸೊ ಇದನ್ನು ಹಾಟ್ ಡಿಪ್ ಗ್ಯಾಲ್ವನೈಸ್ಡ್ ಅಂತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಡ್ವಾಂಟೇಜ್ ಇದೆ, ಇದು ರಸ್ಟ್ ಹಿಡಿಯಲ್ಲ ನಿಮಗೆ. ಇಲ್ಲ ಕಸ್ಟಮರ್ ಸೈಡ್ ಸ್ವಲ್ಪ ಕಾಂಪ್ಲಿಕೇಶನ್ ಇತ್ತಂದರೆ ಮಾತ್ರ MS ಫ್ಯಾಬ್ರಿಕೇಷನಲ್ಲಿ ಮಾಡ್ತೀವಿ. ಸೊ ನೋಡಿ ಅಂದೇ ಥರ ಇದು ಬೈಫೇಶಿಯಲ್, ನೋಡಿ ಕೆಳಗೂ ಜನರೇಟ್ ಆಗುತ್ತೆ, ಮೇಲೇನೂ ಜನರೇಟ್ ಆಗುತ್ತೆ. ಎಸ್, ಇದು ಕೆಳಗೂ ಜನರೇಟ್ ಆಗುತ್ತೆ ಸರ್. ಏನಂದರೆ ಸ್ವಲ್ಪ ಕಸ್ಟಮರ್ಸ್ ಇಲ್ಲಿ ವೈಟ್ ಟಾಪಿಂಗ್ ಮಾಡ್ಕೊಳ್ತಾರೆ, ಅವ್ರಿಗೂ ಕೋಲ್ಡ್ ಆಗುತ್ತೆ ಒಂದು, ಪ್ಲಸ್ ಎಕ್ಸಸ್ ಇರೋದು ಕೆಳಗೆ ಏನು ರಿಫ್ಲೆಕ್ಟ್ ಆಗುತ್ತೆ ಅದರಿಂದನೂ ಬರುತ್ತೆ. ಸೊ ಆ ಥರ ಇದು ಬೈಫೇಶಿಯಲ್ ಪ್ಯಾನಲ್ಸ್, HIT ಪ್ಯಾನಲ್ಸ್ ಇದು ಒಂದು. ಸೆಕೆಂಡ್ ನೋಡಿ, ಇದು ನೋಡ್ಬೋದು, ಇದೆ 20 ಕಿಲೋವಾಟ್ ಇನ್ವರ್ಟ್ರು ಡೇದು. ಸೊ ಇದು 20 ಕಿಲೋವಾಟ್ 3 ಫೇಸ್ ಇನ್ವರ್ಟರು. ಸೊ ನೋಡಿ ನನ್ನ ಸೈಜಲ್ಲಿ ಇದೆ ಆಲ್ಮೋಸ್ಟ್. ಸೊ ಇದೇನೆಂದರೆ 20 ಕಿಲೋವಾಟ್ ಎಲ್ಲೆಲ್ಲ ಯೂಸ್ ಆಗುತ್ತೆ. ನಿಮಗೆ ದೊಡ್ಡ ಮನೆ ಇದೆ, ಇಲ್ಲಾಂದರೆ ಇಂಡಸ್ಟ್ರೀಸ್ ಇದೆ, ಸ್ಕೂಲ್ಸ್ ಇದೆ, ಈ ಥರ ಮಿಷಿನರಿ ಓಡಬೇಕು, ಆವಾಗ ಈ ಥರ ಹೈಬ್ರಿಡ್ ಕಾನ್ಸೆಪ್ಟ್ಗೆ ಹೋಗಿ. ಸೊ ಸ್ವಲ್ಪ ಕಸ್ಟಮರ್ಸ್ ಥಿಂಕ್ ಮಾಡಿ ಏನಂದರೆ ಸೋಲಾರಿಂದ ನಾನು ಜನರೇಟ್ ಮಾಡ್ತೀನಿ, ನಾನು ಬ್ಯಾಟ್ರೀಸಲ್ಲಿ ಸ್ಟೋರ್ ಮಾಡ್ತೀನಿ, ಸ್ಟೋರ್ ಮಾಡಿಬಿಟ್ಟು ನನಗೆ ಬಸ್ ಯೂಸ್ ಮಾಡಬೇಕು. ಇದರ ಅಡ್ವಾಂಟೇಜ್ ಏನಂದರೆ ಇದೆಲ್ಲ ಹೈಬ್ರಿಡ್ ಇನ್ವರ್ಟರ್ಸು. ಸೊ ನೀವು ಎಕ್ಸಸ್ ಏನು ಜನರೇಟ್ ಮಾಡುತ್ತೋ ಅದನ್ನು KEBಗೆ ವಾಪಸ್ ಕೊಡ್ಬೋದು. ಸೊ ನೆಟ್ ಮೀಟರಿಂಗ್ ಮಾಡ್ಬೋದು ಒಂದು. ಇದು ಡೇದು 5 ಕಿಲೋವಾಟ್ ಅವರ್ 2 ಬ್ಯಾಟ್ರಿ. ಸೊ ಬ್ಯಾಟ್ರೀಸ್ ಅಂತ ಬರುವಾಗ ತುಂಬ ಜನ ಲೆಡ್ ಆಸಿಡ್ ನೋಡಿರ್ತೀರ. ಸೊ ಲೆಡ್ ಆಸಿಡ್ ಅಂದರೆ ಇಲ್ಲೊಂದು ರ್ಯಾಕ್ ಮಾಡಿಬಿಟ್ಟು 8 ಬ್ಯಾಟ್ರಿ ಇಡಬೇಕು. ನೋಡಿ ಇಷ್ಟು ಜಾಗ ಬೇಕು ನನಗೆ, ಖಂಡಿತ ಲೆಡ್ ಆಸಿಡ್ ಬ್ಯಾಟ್ರಿಲಿ ಇಷ್ಟು 8 ಬ್ಯಾಟ್ರಿ ಇಡಬೇಕು. ಮತ್ತು ವ್ಯಾರಂಟೀಸ್ 5 ಇಯರ್ಸ್ ಇರುತ್ತೆ, ಪ್ಲಸ್ ಡಿಸ್ಟಿಲ್ ವಾಟರ್ ಹಾಕಬೇಕು, ಮೇಂಟೆನೆನ್ಸ್ ಮಾಡಬೇಕು, ಆಸಿಡ್ ಫ್ಯೂಮ್ಸ್ ಅದೆಲ್ಲ ತಲೆನೋವು ಇರುತ್ತೆ. ಇದು ನೋಡಿ ಇದರಲ್ಲಿ ಏನು ಮೇಂಟೆನೆನ್ಸ್ ಇಲ್ಲ, ಯಾಕಂದ್ರೆ ನೋಡಿ ಇಷ್ಟೇ ಬ್ಯಾಟ್ರಿ, ಇದೊಂದು 5 ಕಿಲೋವಾಟ್ ಬ್ಯಾಟ್ರಿ, ಇದು ಇನ್ನೊಂದು 5 ಕಿಲೋವಾಟ್ ಬ್ಯಾಟ್ರಿ. ಸೊ ಇದರಲ್ಲಿ ಮೇಂಟೆನೆನ್ಸ್ ಅನ್ನೋದು 0% ಇರುತ್ತೆ. ಪ್ಲಸ್ ಇದು ಎಲ್ಲನೂ ಮಾಡೋದು ಇದೆಲ್ಲ ಸೇಫ್ ಆಗಿರುತ್ತೆ. ರೀಸನ್ ಏನಂದರೆ ಇದು ಲಿಥಿಯಂ ಫೆರೋಪಾಸ್ಫೇಟ್ ಬ್ಯಾಟ್ರೀಸು. ತುಂಬ ಕಸ್ಟಮರ್ಸ್ ಅದೊಂದು ತಪ್ಪಾಗಿ ತಿಳ್ಕೊಳ್ತಾರೆ, ಸರ್ ಲಿಥಿಯಂ ಬ್ಯಾಟ್ರಿ ಅಂದರೆ ಬೆಂಕಿ ಹಚ್ಚುತ್ತೆ ಅಂತ. ಬೆಂಕಿ ಹಚ್ಚಲ್ಲ. ರೀಸನ್ ಏನಂದರೆ ಲಿಥಿಯಮಲ್ಲಿ 2 ಆಪ್ಷನ್ ಇರುತ್ತೆ. ಒಂದು NMC ಕೆಮಿಸ್ಟ್ರಿ ಅಂತೀವಿ, ನಿಕ್ಕಲ್ ಮ್ಯಾಗ್ನೀಸ್ ಕೋಬಾಲ್ಟು. ಇದು LFP ಕೆಮಿಸ್ಟ್ರಿ, ಲಿಥಿಯಂ ಫೆರೋಪಾಸ್ಫೇಟ್ ಕೆಮಿಸ್ಟ್ರೀಸಲ್ಲಿ ಮಾಡ್ತಾರೆ. ಸೊ ಇದು ಸೇಫ್ ಆಗಿರುತ್ತೆ. ಸೊ ಭಯ ಪಡೋ ಥರ ಏನೂ ಇರಲ್ಲ. ಪ್ಲಸ್ ಇದರಲ್ಲಿ 10 ಇಯರ್ಸ್ ಆರ್ 6000 ಸೈಕಲ್ ವಿಚ್ ಅವರ್ ಕಮ್ಸ್ ಫಸ್ಟ್ ಅಂತ ವ್ಯಾರಂಟೀಸ್ ಕೊಡ್ತಾರೆ. ಖಂಡಿತ
10 ವರ್ಷ ಬಂದ್ಬಿಡುತ್ತೆ ಬ್ಲೈಂಡ್ ಮುಚ್ಕೊಂಡು, ಯಾಕಂದ್ರೆ 6000 ಸೈಕಲ್ ಬರೋಕ್ಕೆ ಇನ್ನೂ ತುಂಬ ಆಗುತ್ತೆ, 12-15 ವರ್ಷ ಮೇಲೆ ಹೋಗುತ್ತೆ. ಸೊ ಹಿಂಗಾಗಿ ಮೇಂಟೆನೆನ್ಸ್ ಏನೂ ಇರಲ್ಲ. ಇನ್ವರ್ಟರ್ ಬಗ್ಗೆ ಹೇಳಬೇಕು, ನೀವು ನೋಡ್ಬೋದು, ಇದು ಟಚ್ ಸ್ಕ್ರೀನ್ ಇನ್ವರ್ಟರು. ಸೊ ಇದರಲ್ಲೇ ಡೀಟೇಲ್ಸ್ ತೋರಿಸಿದೆ. ಕರೆಂಟ್ ಇಲ್ಲ, ಬ್ಯಾಟ್ರಿ 100% ಇದೆ ನೋಡಿ. ಸೋಲಾರಿಂದ ಆಫ್ ಗ್ರಿಡ್, ಇದು ಪ್ಯೂರ್ ಆಫ್ ಗ್ರಿಡ್ ಪ್ರಾಜೆಕ್ಟ್. ಸೊ ಸೋಲಾರಿಂದ ಎಷ್ಟು ವ್ಯಾಟ್ ಬರುತ್ತೆ ಅದು ಆಟೋಮೆಟಿಕ್ ರನ್ನಿಂಗ್ ಇರುತ್ತೆ. ಇಲ್ಲಿ ನೋಡಿ ಲಿಫ್ಟ್ ಇರಲಿಲ್ಲ ನೋಡಿ, ಈ ಥರ ಹೀಟ್ ಪಂಪ್ ಆಗಲಿ, ಪ್ರೆಷರ್ ಪಂಪ್ಸ್ ಆಗಲಿ, ACs ಆಗಲಿ, ಒಂಥರ ಏನಂತಾರೆ ಈ ಬಿಲ್ಡಿಂಗಲ್ಲಿ ಏನೆಲ್ಲ ಇದೆ ಎಲ್ಲವೂ ಇನ್ವರ್ಟರ್ ಓಡುತ್ತೆ. ಸೊ ಇದೊಂದು 20 kW ಇನ್ವರ್ಟರಿಂದ ನೀವು 20,000 ವ್ಯಾಟ್ ತನಕ ಕಂಪ್ಲೀಟ್ ಲೋಡ್ ಕೊಡ್ಬೋದು. ನಾವು ಕರೆಂಟ್ಲಿ 10 kW ಪ್ಯಾನಲ್ಸ್ ಹಾಕಿದ್ವಿ, ಯಾಕಂದ್ರೆ ಅವ್ರ ಕನ್ಸಂಪ್ಷನ್ ಅಷ್ಟೇ ಇರೋ 10 kW ಪ್ಯಾನಲ್ಸ್ ಹಾಕಿದ್ವಿ, ಪ್ಯೂರ್ ಆಫ್ ಗ್ರಿಡ್ ಕಾನ್ಸೆಪ್ಟ್ ಮಾಡಿದ್ವಿ. ಫ್ಯೂಚರ್ ಸೇಮ್ ಸೆಟಪ್ ನೋಡಿ ಏನು ಮಾಡಿದೀವೋ ಇದನ್ನೇ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಬೋದು, ಕಣ್ಣು ಮುಚ್ಕೊಂಡು ಆಗುತ್ತೆ ಎಕ್ಸ್ಪೋರ್ಟು. ಸೊ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ಕಸ್ಟಮರ್ಸ್ಗೆ. ನೀವು ಲೋಕಲ್ ಇನ್ವರ್ಟರ್ ತೊಗೊಂಡ್ರೆ ಫ್ಯೂಚರಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ನಿಮಗೆ. ಇದು ಅಡ್ವಾಂಟೇಜ್ ಏನೇ, ನೀವು ಫ್ಯೂಚರಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಒಂದು ಸೆಕೆಂಡ್, ಇದರಲ್ಲೂ ಮೇಂಟೆನೆನ್ಸ್ ಏನಿಲ್ಲ. ಸೇಮ್ ಬ್ಯಾಟ್ರೀಸ್ ಇನ್ವರ್ಟರ್ಲ್ಲೂ ಮೇಂಟೆನೆನ್ಸ್ ಏನು ಬರಲ್ಲ, ಪ್ಯೂರ್ ಆ್ಯಪ್ ಬೇಸ್ಡ್ ಇರುತ್ತೆ. ಸೊ ಮೊಬೈಲಲ್ಲಿ ಅಲರ್ಟ್ಸ್ ಆಗಲಿ, ಏನು ಜನರೇಷನ್ ಆಗುತ್ತೆ, ಏನು ಡಿಸ್ಚಾರ್ಜ್ ಆಗುತ್ತೆ ಬ್ಯಾಟ್ರೀಸ್, ನೀವು ಅಬ್ರಾಡಲ್ಲಿ ಇದ್ದಾರೆ ಎಲ್ಲ ಡೀಟೇಲ್ಸ್ ಇದರಲ್ಲೇ ನೋಡ್ಬೋದು ನೀವು. ಸೊ ಇಲ್ಲೇ ಬಂದು ನೋಡಬೇಕಂತ ಏನೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಅವರಿಗೆ ಒಂದು DCDB ಮತ್ತು ಒಂದು ACDB ಹಾಕಿದ್ದೀವಿ, ಒಂದು ಹ್ಯಾವೆಲ್ಸ್ ಸ್ವಿಚ್ ಚೇಂಜ್ ಓವರ್ ಸ್ವಿಚ್ಚು ಪ್ಲಸ್ ಒಂದು MCV ಮತ್ತು SPD ಹಾಕಿದ್ದೀವಿ. ಸೊ SPD ಅಂದರೆ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್. ಸೊ ಕಸ್ಟಮರ್ಸ್ಗೆ ಈ ಥರ ಓನ್ಲಿ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ರೀಸನ್ ಏನಂದರೆ ಬ್ರ್ಯಾಂಡೆಡ್ ಯೂಸ್ ಮಾಡುವಾಗ ಕೇಬಲ್ಸ್ ಆಗಲಿ ಪಾಲಿಕ್ಯಾಬೆ ಹಾಕಿದ್ದೀವಿ. ಯೂಸ್ ಮಾಡುವಾಗ ಎರರ್ಸ್ ತುಂಬ ಕಡಿಮೆ ಇರುತ್ತೆ, ಪ್ಲಸ್ ಆ ಲೈಫ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇದು ಕಂಪ್ಲೀಟ್ ಇದರಲ್ಲೇ ರನ್ನಿಂಗ್ ಇದೆ. ಸೊ ನೀವು ನೋಡ್ಬೋದು ಇದರಲ್ಲೇ ಅಲರ್ಟ್ಸ್ ಏನಾಯ್ತಂದ್ರೆ ಇದರಲ್ಲೇ ತೋರಿಸ್ತದೆ ನಿಮಗೆ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ 6 ಗಂಟೆ ಆಯಿತು, ಬ್ಯಾಟ್ರಿ 100% ಇದೆ, ಕರೆಂಟ್ ಇದೆ, ಆದರೂ ನೀವು ಭಯಂಕರ ಬಿಲ್ ಕಟ್ತಾ ಇದ್ರೆ ಈ ಥರ ಸೆಟಪ್ ಹೋಗಿ ಇದರಿಂದ ಡಿಸ್ಚಾರ್ಜ್ ಮಾಡ್ಬೋದು. ಸಾಮಾನ್ಯ 10 ಗಂಟೆ ಮಲಗ್ತೀರಾ, ನೀವು 50% ಡಿಸ್ಚಾರ್ಜ್ ಇಡ್ಬೋದು, ಇಲ್ಲ 70% ಇಡ್ಬೋದು, ಇಲ್ಲ 80% ಇಡ್ಬೋದು. ಸೊ ಇದು ಕಸ್ಟಮರ್ ಚಾಯ್ಸ್. ನೈಟ್ ನಿಮಗೆ ಬ್ಯಾಟ್ರಿ ಡ್ರೈನ್ ಮಾಡಬೇಕೆ ಡ್ರೈನ್ ಮಾಡ್ಕೊಳ್ಬೋದು. ಸ್ವಲ್ಪ ಇನ್ನೂ 4 ಬ್ಯಾಟ್ರೀಸ್ ಹೋಗ್ತಾರೆ, ಅದೆಲ್ಲ ಏನಂತಂದ್ರೆ DG ರಿಪ್ಲೇಸ್ಮೆಂಟ್ಸ್. ಒಂದು ಡೀಸೆಲ್ ಜನರೇಟರ್ ಏನು ಇನ್ವೆಸ್ಟ್ ಮಾಡ್ತಿರೋ ಅದನ್ನ ಬ್ಯಾಟ್ರೀಸ್ ಎಲ್ಲ ರನ್ನಿಂಗ್ ಮಾಡ್ತಾರೆ. ನೀವು ಒಂದು AC ಹಾಕ್ತೀರಾ, ಹೋಲ್ ನೈಟ್ ಬರಬೇಕಾ, 20 kW ಬ್ಯಾಟ್ರಿ ಹೋದ್ರೆ ಸಾಕು. ಪ್ಲಸ್ ನಿಮ್ಮ ಮನೆ ಆಗಲಿ, ಇಂಡಕ್ಷನ್ ಆಗಲಿ, ಓವನ್ ಆಗಲಿ, ನೀರಿನ ಮೋಟರ್ಸ್ ಆಗಲಿ, ACs ಆಗಲಿ, ಮತ್ತೇನು ಲಿಫ್ಟ್ ಆಗಲಿ, ಏನೇ ಆಗಲಿ, ನಿಮ್ಮ ಮನೇಲಿ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಇದೆಯೋ ಎಲ್ಲನೂ ಇದರ ರನ್ನಿಂಗ್ ಮಾಡ್ಕೊಳ್ಬೋದು ನೀವು. ಸೊ ಬ್ಯಾಕಪ್ದು ಭಯ ಪಡೋಂಗಿಲ್ಲ, ಅವಶ್ಯಕತೆ ಇರಲ್ಲ ನಿಮಗೆ. ಸೊ ಹೈಬ್ರಿಡ್ ಇನ್ವರ್ಟರ್ಸಲ್ಲಿ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಕಸ್ಟಮರ್ಸ್ಗೆ. ಹೆವಿಯರ್ ಎಕ್ವಿಪ್ಮೆಂಟ್ಸ್ ರನ್ ಮಾಡ್ಬೋದು. ಸೇಮ್ 20 kW ಇರೋದು ನೋಡಿ ಕಮರ್ಷಿಯಲ್ಗೆ ವರ್ಕೌಟ್ ಆಗುತ್ತೆ. ನಿಮ್ಮದು ಮಿಷನರೀಸ್ ಇದೆ, ಗೋಡೌನ್ಸ್ ಇದೆ, ವೇರ್ ಹೌಸಸ್ ಇದೆ, ಇಲ್ಲಾಂದ್ರೆ ಹೋಟೆಲ್ಸ್ ಇದೆ, ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಪೆಟ್ರೋಲ್ ಬಂಕ್ಸ್ ಇದೆ, ಅವರೆಲ್ಲ ಇದೆಲ್ಲ ಯೂಟಿಲೈಸ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆ ನಿಮಗೆ. ಒಂದು ಸೆಕೆಂಡ್ ಲೆಡಾಸಿ ಜೊತೆ ಕಂಪೇರ್ ಮಾಡುವಾಗ ಪ್ರೈಸಿಂಗು ಕಡಿಮೆ ಆಗಿದೆ. ಒಂದು ಸೆಕೆಂಡ್ಗೆ ಸರ್ಕಾರ GST ಕಡಿಮೆ ಮಾಡಿದ್ದಾರೆ. ಇನ್ವರ್ಟರ್ಗೆ ಪ್ಯಾನಲ್ಗೆ 12% ಇರೋದು 5% ತಂದಿದ್ದಾರೆ. ಸೊ ರೇಟು ಕಡಿಮೆ ಆಗಿದೆ. ಸೊ ನೀವು ಬೆಂಗಳೂರಲ್ಲಿ ಇದ್ದೀರಾ, ಈ ಥರ ಒಂದು ಸೆಟಪ್ ಬೇಕಾದ್ರೆ ನೀವು ಯಾವಾಗ ಬೇಕೇ ನಮಗೆ ಕಾಲ್ ಮಾಡ್ಬೋದು. ಸರ್ ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ 10 ಗಂಟೆಯಿಂದ 6 ಗಂಟೆ ತನಕ ಆಫೀಸ್ ಇರುತ್ತೆ. ನೀವು ಬೆಂಗಳೂರಲ್ಲಿ ಇದ್ದೀರಾ, 2 kW ಇಂದ 10 kW ಸಬ್ಸಿಡಿ ಮಾಡ್ತೀವಿ. ನಾನ್ ಸಬ್ಸಿಡಿ 10 ಮೇಲೇನೂ ಮಾಡ್ತೀವಿ, ನಾರ್ಮಲು ಮಾಡ್ತಾ ಇದ್ವಿ. ಇದರಲ್ಲಿ ಆನ್ ಗ್ರಿಡ್ ಇದೆ, ಹೈಬ್ರಿಡ್ ಇದೆ. ಸೊ ನಿಮಗೆ ನೀವು ಎಷ್ಟು ಬಿಲ್ ಕಟ್ತಾ ಇದ್ದೀರಾ, ನಿಮ್ದು ಎಷ್ಟು ಸ್ಯಾಂಕ್ಷನ್ ಲೋಡ್ ಇದೆ, ಅದನ್ನ ಪ್ರಕಾರ ನೀವು ನಮಗೆ ಕಾಲ್ ಮಾಡ್ಬೋದು. ಬೆಸ್ಟ್ ಥಿಂಗ್ ಯಾವತ್ತು ಬಿಲ್ಡಿಂಗ್ ಫೋಟೋ, ಟೆರೆಸ್ ಫೋಟೋ, ಕರೆಂಟ್ ಬಿಲ್ ವಾಟ್ಸಪ್ ಮಾಡಿಬಿಡಿ. ಸೊ ಸ್ಟಾಫ್ ಏನಿದು ರಿಪ್ಲೈ ಮಾಡ್ತಾರೆ, ಡೀಟೇಲ್ ಕೊಟೇಶನ್ ಶೇರ್ ಮಾಡ್ತಾರೆ, ಆಮೇಲೆ ಸೈಟ್ ವಿಸಿಟ್ ಮಾಡ್ತಾರೆ. ನೀವು ಎಷ್ಟು ಅಂದಿದ ಮೇಲೆ ಸೈಟ್ ವಿಸಿಟ್ ಮಾಡಿ ಈ ಥರ ನೀವು ಸೋಲಾರ್ ಹಾಕ್ಬೋದು. ಒಂದು ಸೆಕೆಂಡ್ ಏನಂದರೆ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಇರೋರು 10 kW ಮೇಲೆ ಮಾತ್ರ ಮಾಡ್ತಾ ಇದ್ವಿ, ಚಿಕ್ಕ ಪ್ರಾಜೆಕ್ಟ್ಸ್ ಮಾಡ್ತಾ ಇಲ್ಲ. ಸೊ ದೊಡ್ಡ ಪ್ರಾಜೆಕ್ಟ್ಸ್ ಇದೆ ಅಂದರೆ ದಯವಿಟ್ಟು ನಮಗೆ ಕಾಲ್ ಮಾಡಿ ಈ ಥರ ಸೆಟಪ್ನ ಮಾಡಿಕೊಡ್ತೀವಿ ನಾವು. ಸರ್ ನಮಸ್ತೆ. ನಮಸ್ತೆ. ಎಷ್ಟು ದಿನ ಆಯಿತು ಸರ್ ಹಾಕ್ಸಿದ್ದು? ನಾವಿವಾಗ ಹಾಕಿ 8 days ಮೇಲೆ ಆಯಿತು. ಹೇಗಿದೆ ಸರ್, ಏನು ಅನಿಸ್ತಿದೆ? ತುಂಬ ಚೆನ್ನಾಗಿದೆ. ಸರ್ವಿಸ್ ಎಲ್ಲ ಹೇಗಿದೆ ಸರ್ ಸರ್ದು? ತುಂಬ ಚೆನ್ನಾಗಿ ಬೇಗ ಮಾಡಿಕೊಟ್ರು. ವಿತಿನ್ ಸ್ಪ್ಯಾನ್ ಆಫ್ 7-8 days. ಓಕೆ. ಕಂಪ್ಲೀಟ್ ಬಿಲ್ಡಿಂಗ್ ಕೂಡ ರನ್ ಆಗ್ತಿದೆ ಸರ್ ಸೋಲಾರಿಂದ? ಹೌದು. ಏನೇನು ರನ್ ಮಾಡ್ತಿದ್ದೀರಾ ಸರ್? ಇವಾಗ ನಮ್ಮದೊಂದು 4 bedroom ಫ್ಲ್ಯಾಟ್ ಇದೆ ಲಾಸ್ಟ್ ಫ್ಲೋರಲ್ಲಿ, ಅದು ರನ್ ಆಗ್ತಾ ಇದೆ. ಮತ್ತು ಒಂದು ಲಿಫ್ಟ್ ಇದೆ, 5 ಸ್ಟಾರ್ ಲಿಫ್ಟು ಅದನ್ನು ಆಗ್ತಾ ಇದೆ. ಮತ್ತು ಕೆಳಗಡೆ 2 ಯೂನಿಟ್ ಇದೆ, ಅದು ಲೆಟ್ಔಟ್ ಮಾಡಬೇಕು, ಇನ್ನೂ ಮಾಡಿಲ್ಲ, ಬಟ್ ಅದು ಕೂಡ ರನ್ ಆಗುತ್ತೆ. ಸೋಲಾರ್ ಹಾಕೋದ್ರಿಂದ ಪವರ್ ಕೂಡ ಸೇವ್ ಆಗುತ್ತೆ. ಮತ್ತು ಬಿಲ್ಲಿಂಗ್ ಕಡಿಮೆ ಆಗಲೇಬೇಕಲ್ಲ. ಇವಾಗೆಲ್ಲ 6 rupees 80 paise 7 rupees ಇದೆ, ಇದು ಕಮ್ಮಿ ಆಗುತ್ತೆ. ಅದರಿಂದ ಇದು ಯೂಸ್ ಮಾಡೋದು ಒಳ್ಳೆಯದು. ಆಮೇಲೆ ನ್ಯಾಚುರಲ್ ಎನರ್ಜಿ, ಹೀಟ್ ಎನರ್ಜಿ ಯೂಸ್ ಮಾಡ್ಕೋಬೇಕಲ್ಲ, ಬಿಸಿಲು ಇರೋ ತನಕ ಸೋಲಾರ್ ಇರುತ್ತೆ, ಹೇಳಿದ್ರೆ ಒಳ್ಳೆಯದು, ಮಾಡೋದು ಒಳ್ಳೆಯದು.